ಈಗ ಇದನ್ನ ಕಟ್ ಮಾಡ್ತಾರೆ ಇವಾಗ ಅಚ್ಚಗುಡ್ಡೆಯಿಂದ ಏಪ್ರಿಲ್ ಫಸ್ಟ್ ವೀಕ್ ಈ ಬಿಜಾಪುರ ಬಾಗಲಕೋಟೆ ಅಂದ್ರೆ ಇವು ಅನಾಥ ಜಿಲ್ಲೆ ಆದಂಗೆ ಆಗ್ಯಾವ. ಅದಕ್ಕೆ ಬಿಜಾಪುರ ಟು ಬೆಂಗಳೂರು ಒಂದೇ ಭಾರತ್ ಕೊಟ್ರಿ ಇವತ್ತು. ಕರ್ನಾಟಕದಾಗ ಇವೆರಡು ಜಿಲ್ಲೆಗೆ ಬಹಳ ತೊಂದರೆ ಐತೆ ಸರ್. ಒಂದೇ ಭಾರತ್ ಟ್ರೈನ್ ಹೆಂಗೈತೆ ಅಂತಂದ್ರೆ ಅದ್ರಾಗ ಹತ್ತಿದವ್ರು ಕೆಳಗೆ ಹಾಕೋಲ್ಲ ಅಂತಾರೆ. ನಿಮಿಷ ತಾಳಪ್ಪ, ಯಾರು ಮುಖ್ಯಮಂತ್ರಿನೋ ಯಾರು ಮಂತ್ರಿನೋ ಈ ಸರ್ಕಾರ ಏನಾಗಿದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಒಂದು ಸತ್ಯ, ಈ ಸರ್ಕಾರ ಕಿವಿಯೂ ಇಲ್ಲ, ಮೂಗು ಬಾಯಿಯೂ ಇಲ್ಲ, ಎಲ್ಲವೂ ಮುಗಿದೋಗಿದೆ. ಅಸ್ಥಿಪಂಜರ ಆಗಿ ಉಳಿದಿದೆ. ಅಸ್ಥಿಪಂಜರ ಯಾವತ್ತು ಸುಟ್ಟೈತದೋ ಗೊತ್ತಿಲ್ಲ. ಒಂದು, ನಾನು ಸಿದ್ದರಾಮಯ್ಯನವ್ರ ಜೊತೆ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ, ಅವರು ಕೂಡ ನಮ್ಮ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ 5 ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ, ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ದರಾಮಯ್ಯನ ಆಡಳಿತ ಅನ್ನೋದಕ್ಕೆ. ಇದು ಯಾವುದೋ ಒಂದು ಹೇಳ್ತಿರ್ರಿ, ಯಾವ ಅಧಿಕಾರಿಗೆ ಬೆಲೆ ಇದೆ ಅಂತ ಇಟ್ಕೊಂಡಿದ್ರಿ, ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರೆ ಸರ್ಕಾರ ನಡೆಸ್ತಾವ್ರವರು. ಸರ್ಕಾರ ಇದೆಯಾ? ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು. ನನಗಂತೂ ಸರ್ಕಾರ ಇಲ್ಲ. 3 ತಿಂಗಳು ತಡ್ಕೊಡ್ರಿ. ಇವು ನಾವೇನು ಹೇಳ್ಬೇಕಾಗಿಲ್ಲ, ಜನನೇ ಹೇಳ್ತಾವ್ರೆ. ಸರ್, ಬಜೆಟ್ ನಲ್ಲಿ ರಾಜ್ಯಕ್ಕೆ ಹೊಸ ಯೋಜನೆಗಳು, ರೈಲು ಯೋಜನೆಗಳು ಘೋಷಣೆ ಸರ್. ಇನ್ನು 3 ತಿಂಗಳ ನಂತರ ಸರ್ಕಾರ ಇರಲ್ಲ ಅಂತ ನಾನು ಆ ಥರ ಏನು ಹೇಳಲಿಲ್ಲಪ್ಪ. ನಾನು 3 ತಿಂಗಳು ನೋಡ್ರಪ್ಪ ಅಂದಿದ್ದೀನಿ. ನಾನು ಬೇರೆಯವ್ರಂಗೆ ಮಾತಾಡೋದಿಲ್ಲ. ನಾನು ಬಾರಿ ಯಾಕೆ ಹೇಳ್ತೀನಿ ಅಂದ್ರೆ, ಅದರ ಅಸಹ್ಯ, ಬೇಸರಿಕೆ, ಅಲರ್ಜಿ, ಅಲಸ್ಯ. ನಮ್ಮ ಆ ಸರ್ಕಾರವನ್ನ ನೋಡಿದ್ರು ಈ ಸರ್ಕಾರ ನೋಡಿದ್ರೆ ಮೋದಿಯವರ ಕಾರ್ಯವೈಖರಿ, ದೇಶದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕನ್ಸರ್ನ್ 1% ಇಲ್ಲದಲ್ರಿ. ಏನು ಮಾಡ್ತೀರ ಅವರು?